ಸರ್ವಿಸಸ್ ಸಂಸ್ಥೆಯಾದ ಇನ್ಫೋಸಿಸ್ ತನ್ನಲ್ಲಿ ಎಂಟ್ರಿ ಲೆವೆಲ್ ಸಂಬಳದ ಮಟ್ಟವನ್ನು ಹೆಚ್ಚಿಸಿದೆ. ಹೊಸಬರಿಗೆ ಈ ಕಂಪನಿ 21 ಲಕ್ಷ ರೂಪಾಯಿವರೆಗೂ ವಾರ್ಷಿಕ ಪ್ಯಾಕೇಜ್ ಆಫರ್ ಮಾಡ್ತಾ ಇದೆ. ಇದು ವಿಶೇಷ ಟೆಕ್ನಾಲಜಿ ವಿಭಾಗ ಅಂದ್ರೆ ಸ್ಪೆಷಲೈಸ್ಡ್ ಟೆಕ್ನಾಲಜಿ ರೋಲ್ಸ್ ನಲ್ಲಿ ನೇಮಕವಾಗುವ ಹೊಸ ಉದ್ಯೋಗಿಗಳಿಗೆ ಇನ್ಫೋಸಿಸ್ ಮಾಡ್ತಾ ಇರುವ ಭರ್ಜರಿ ಆಫರ್ ಆಗಿದೆ. ಐಟಿ ಸೆಕ್ಟರ್ ನಲ್ಲಿ ಅಷ್ಟೇನು ದೊಡ್ಡ ಮೊತ್ತದ ಸಂಬಳ ಕೊಡದ ಇನ್ಫೋಸಿಸ್ ಈಗ ಹೊಸ ಬಾರ್ ಸೆಟ್ ಮಾಡಿದೆ. ಇನ್ಫೋಸಿಸ್ ಸೇರಿದಂತೆ ಹೆಚ್ಚಿನ ಐಟಿ ಕಂಪನಿಗಳು ಫ್ರೆಷರ್ಗಳನ್ನ ನೇಮಕ ಮಾಡಿಕೊಳ್ಳಲು ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ಸಂದರ್ಶನ ನಡೆಸುತ್ತೆ. ವರದಿ ಪ್ರಕಾರ ಇನ್ಫೋಸಿಸ್ ಸಂಸ್ಥೆ ಆಫ್ ಕ್ಯಾಂಪಸ್ ನೇಮಕಾತಿ ಮಾಡೋದಕ್ಕೆ ಸಜ್ಜಾಗಿದೆ. ಅಂದ್ರೆ ಕಾಲೇಜು ಕ್ಯಾಂಪಸ್ಗಳಲ್ಲಿ ರೆಕ್ರೂಟ್ಮೆಂಟ್ ಡ್ರೈವ್ ಮಾಡದೆ ಹೋಗಬಹುದು. ಇನ್ನು ಸ್ಪೆಷಲೈಸ್ಡ್ ಹುದ್ದೆಗಳಿಗೆ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳನ್ನ 7 ಲಕ್ಷ ರೂಪಾಯಿಯಿಂದ 21 ಲಕ್ಷ ರೂಪಾಯಿವರೆಗಿನ ಸಂಬಳಕ್ಕೆ ನೇಮಕ ಮಾಡಿಕೊಳ್ಳುವುದಕ್ಕೆ ಇನ್ಫೋಸಿಸ್ ಯೋಜಿಸಿದೆ. ಇನ್ಫೋಸಿಸ್ ಈ ಹಣಕಾಸು ವರ್ಷದಲ್ಲಿ 20,000 ಫ್ರೆಷರ್ಸ್ ಅನ್ನ ನೇಮಕ ಮಾಡಿಕೊಳ್ಳುವಂತಹ ಗುರಿ ಹೊಂದಿದೆ. ಈಗಾಗಲೇ ಈ ವರ್ಷ 12,000 ಮಂದಿಯನ್ನ ರೆಕ್ರೂಟ್ ಮಾಡಿದೆ. ಮಾರ್ಚ್ 31ರಷ್ಟರಲ್ಲಿ ಇನ್ನಷ್ಟು 8,000 ಮಂದಿಯನ್ನ ನೇಮಕ ಮಾಡಿಕೊಳ್ಳುವ ಸಾಧ್ಯತೆ ಇದೆ.